ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಈಗಾಗಲೇ ಏನು ಅಲ್ಪಸಂಖ್ಯಾತರ ನಾಯಕರು ಅಂದರೆ ಮುಸ್ಲಿಂ ಸಮುದಾಯದ ನಾಯಕರು ಈಗಾಗಲೇ ಇಬ್ಬರು ರಾಜೀನಾಮೆಯನ್ನು ನೀಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದಾಗಿ. ಸೊ ಈಗಾಗಲೇ ಜಮೀರ್ ಅಹ್ಮದ್ಗೂ ಇದು ರಾಜೀನಾಮೆ ಒಂದು ಭಯ ಕಾಡ್ತಾ ಇದೆಯಾ ಅನ್ನೋದು ಕುರಿತಾಗಿ BMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಏನು ಸಿದ್ದರಾಮಯ್ಯ ಬಣ್ಣದಲ್ಲಿ ಆಪ್ತರಾಗಿ ಕಾಣಿಸಿಕೊಂಡಿರುವಂಥ ಜಮೀರ್ ಅಹ್ಮದ್ ಅವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಏನಾದರೂ ದಾವಣಗೆರೆ ಉಪ ಚುನಾವಣೆಯಲ್ಲಿ ಏನಾದರೂ ಸಮತ್ ಶಾಮನೂರ್ ಏನಾದರೂ ಸೋಲನ್ನು ಕಂಡರೆ ಅದಕ್ಕೆ ನೇರವಾಗಿ ಜಮೀರ್ ಅಹ್ಮದ್ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಇವತ್ತು DKC ಬಣದ ನಾಯಕರು ಇವತ್ತು ನೇರವಾಗಿ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ದೂರು ಮೇಲೆ ದೂರು ದಾಖಲಿಸಿರುವಂಥದ್ದು ಮಾಹಿತಿ BMTV ಕರ್ನಾಟಕಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಹೊರ ರಾಜ್ಯದ ಪ್ರವಾಸದಲ್ಲಿ ಇದ್ದಾಗಲೇ ನೇರವಾಗಿಯೇ CM ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಜಮೀರ್ ಅಹ್ಮದ್ ಅವರು ಮಾತನಾಡಿದ್ರಂತೆ. ಏನು ಸುರ್ಜೇವಾಲಾ ಅವರ ತಗೊಂಡಿರುವ ಕ್ರಮ ಎಲ್ಲೋ ಒಂದು ಕಡೆ ನನಗೆ ಅಸಮಾಧಾನ ಉಂಟಾಗಿದೆ ಅನ್ನೋ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ನಾನು ಹೈಕಮಾಂಡ್ ಜೊತೆ ಮಾತನಾಡಿ ಚರ್ಚೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಸೊ ಇವಾಗ ಪತ್ರಿಕೆಗೋಷ್ಠಿ ಮಾಡಿರುವ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆಯಾ, ಜಮೀರ್ ಅಹ್ಮದ್ ಅವರು ರಾಜೀನಾಮೆ ನೀಡ್ತಾರಂತ. ಯಾಕಂದರೆ DKC ಬಣದವರು ನೇರವಾಗಿನೇ ಅಂದರೆ ಏನು ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರಲ್ವ ಈಗಾಗಲೇ ಅವರು ನೇರವಾಗಿ ವಾದ ಮಾಡ್ತಾ ಇರುವಂಥದ್ದು, ದೂರನ್ನು CM ಸಿದ್ದರಾಮಯ್ಯನವರಿಗೆ ಸಲ್ಲಿಸಿರುವಂಥದ್ದು. ಸೊ ಯಾಕೆ ಈ ಥರ ಆಗ್ತದೆ ಕಾಂಗ್ರೆಸ್ನಲ್ಲಿ? ಯಾಕೆಂದರೆ 2 ಬಾರಿ ಸಚಿವರ ಆದಂಥವ್ರು ಜಮೀರ್ ಅಹ್ಮದ್ ಅವ್ರ ಜೊತೆಗೆ ಈ ರೀತಿಯಾಗಿ ನಡೀತಾ ಇರೋದನ್ನು ಯಾವ ಬೆಳವಣಿಗೆ ಹೋಗುತ್ತೆ